ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನಡೆದಿರುವಂತಹ ಫೈಟ್ ನೋಡಿ ಕೈ ಮಿಲಾಯಿಸಿಕೊಳ್ಳುವಂತಹ ಹಂತಕ್ಕೆ ಹೋಗ್ಬಿಟ್ಟಿದೆ. ಪದಾಧಿಕಾರಿಗಳನ್ನ ಅಮಾನತು ಮಾಡಿರುವಂತಹ ವಿಚಾರಕ್ಕೆ ಗಲಾಟೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಟಿಸ್ ನೀಡದ ಏಕಾಏಕಿಯಾಗಿ ಅವರನ್ನ ಅಮಾನತು ಮಾಡಿದ್ದಾರೆ ಅನ್ನುವಂತಹ ಕ್ರೋಶ. ಇದೇ ಒಂದು ವಿಚಾರ ಏನಿದೆ, ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ಬಿಟ್ಟಿದೆ. ದೀಪಿಕಾ ರೆಡ್ಡಿಯನ್ನ ಅಮಾನತು ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷೆಯಾಗಿರುವಂತಹ ದೀಪಿಕಾ ರೆಡ್ಡಿ ಅವರ ಬೆಂಬಲಿಗರೇನಿದ್ದಾರೆ ಇವತ್ತು ಏಕಾಏಕಿಯಾಗಿ ಗಲಾಟೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಮಂಜುನಾಥ್ ಹಾಗೂ ದೀಪಿಕಾ ರೆಡ್ಡಿ ಬೆಂಬಲಿಗರ ನಡುವೆ ನಡೆದಿರುವಂತಹ ಭಾರಿ ಕಿತ್ತಾಟ ಇದು. ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಎಚ್ಎಸ್ ಕೆಪಿಸಿಸಿ ಕಚೇರಿಯಲ್ಲೇ ಕೈ ಮಿಲಾಯಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ನಡೆದಿರುವಂತಹ ಗಲಾಟೆ ಇದು. ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿಯಾಗಿ ಸಸ್ಪೆಂಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಟ್ಲೀಸ್ಟ್ ನೋಟಿಸ್ ಕೊಡಬೇಕಾಗಿತ್ತು. ಯಾವ ಕಾರಣಕ್ಕಾಗಿ ನೀವು ಅವರನ್ನ ಅಮಾನತುಗೊಳಿಸ್ತಾ ಇದ್ದೀರಾ ಅನ್ನುವಂತಹ ಒಂದು ವಿಚಾರ ಏನಿದೆ ಅದನ್ನ ನೋಟಿಸ್ ನಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು. ಅದು ಬಿಟ್ಟುಬಿಟ್ಟು ಏಕಾಏಕಿಯಾಗಿ ನೀವು ಸಸ್ಪೆಂಡ್ ಮಾಡಿಬಿಟ್ರೆ ಹೇಗೆ? ಇಲ್ಲ ಅಲ್ಲಿ ಮಾಡ್ತಾ ಇಲ್ಲ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ಬಿಟ್ಟಿದೆ ಆ ಒಂದು ಜಗಳ ಅಂತ ಹೇಳಿ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದಿರುವಂತಹ ಈ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನಡೆದಿರುವಂತಹ ಬಿಗ್ ಫೈಟ್ ಇದು. ಯಾವ ರೀತಿ ಹೊಡೆದಾಡ್ಕೊಳ್ತಾ ಇದ್ದಾರೆ ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಒಂದೇ ಒಂದು ವಿಚಾರ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು, ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿಯಾಗಿ ಅವರನ್ನು ಅಮಾನತು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ವಿಚಾರ ಏನಿದೆ ಅದನ್ನೇ ಮುಂದಿಟ್ಟುಕೊಂಡು ಈಗ ತೀವ್ರವಾಗಿ ಖಂಡಿಸ್ತಾ ಇರುವಂತಹ ಆ ಒಂದು ಚಿತ್ರಣವನ್ನು ನಾವು ಗಮನಿಸ್ತಾ ಇದ್ದೀವಿ. ದೀಪಿಕಾ ರೆಡ್ಡಿ ಬೆಂಬಲಿಗರು ಮತ್ತು ಮಂಜುನಾಥ್ ಅವರ ಬೆಂಬಲಿಗರೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ಕಿತ್ತಾಡುವಂತಹ ಒಂದು ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷೆಯಾಗಿರುವಂತಹ ದೀಪಿಕಾ ರೆಡ್ಡಿ ಸೇರಿದಂತೆ 15 ಪದಾಧಿಕಾರಿಗಳಿಗೆ ಕೋಕ್ ಕೊಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ 2 ಗುಂಪುಗಳ ನಡುವೆ ನಡೆದಿರುವಂತಹ ವಾಗ್ವಾದ ಇದು ನಿಜಕ್ಕೂ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಆ ಒಂದು ಕಚೇರಿಯಲ್ಲಿರುವಂತಹ ಚೇರ್ಗಳನ್ನು ಎತ್ತಿ ಬಿಸಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಈ ಒಂದು ಜಗಳ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ.
ಡಿಸಿಪ್ಲಿನ್ ಹಾಳಾಗುತ್ತೆ ಹೇಳ್ರಿ ಬ್ರದರ್, ನಮ್ಮ ಪಕ್ಷ ಡಿಸಿಪ್ಲಿನ್ ಹಾಳಾಗುತ್ತೆ, ನಮ್ಮ ಪಕ್ಷ ಡಿಸಿಪ್ಲಿನ್ ಹಾಳಾಗುತ್ತೆ. ಮೀಟಿಂಗ್ ಆದ್ಮೇಲೆ ನಿಮ್ಗೆ ಹೇಗಾದ್ರು ಇಟ್ಕೊಳ್ಳಿ. ನಮ್ಮ ಪಕ್ಷ ಡಿಸಿಪ್ಲಿನ್ ಹಾಳಾಗುತ್ತೆ ಹೇಳ್ರಿ ಬ್ರದರ್, ನಮ್ಮ ಪಕ್ಷ ಡಿಸಿಪ್ಲಿನ್ ಹಾಳಾಗುತ್ತೆ, ನಮ್ಮ ಪಕ್ಷ ಡಿಸಿಪ್ಲಿನ್ ಹಾಳಾಗುತ್ತೆ. ಮೀಟಿಂಗ್ ಆದ್ಮೇಲೆ ನಿಮ್ಗೆ ಹೇಗಾದ್ರು ಇಟ್ಕೊಳ್ಳಿ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ಫೋನು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಬಸವರಾಜ್ ಹುಗಾರ್, ನಾವು ಗಮನಿಸಿದಾಗ ಈಗ 15 ಪದಾಧಿಕಾರಿಗಳಿಗೆ ಕೊಡಲಾಗಿದೆ. ಅದೇ ಒಂದು ವಿಚಾರ ಏನಾದ್ರೂ ಈ ಜಗಳಕ್ಕೆ ಕಾರಣವಾಯ್ತಾ ಹೆಂಗೆ ಬಸವರಾಜ್? ದೀಪಾ, ರಾಜ್ಯ ಯೂತ್ ಕಾಂಗ್ರೆಸ್ ನಲ್ಲಿ 10 ಜನ ಒಂದು ಪದಾಧಿಕಾರಿಗಳನ್ನ ತಾತ್ಕಾಲಿಕವಾಗಿ ಅಮಾನತು ಕೂಡ ಮಾಡಲಾಗಿದೆ. ಆ ಒಂದು ಅಮಾನತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಗಲಾಟೆ ಕೂಡ ಆಗಿರ್ತಕ್ಕಂಥದ್ದು. ನೀಟ್ ಎಕ್ಸಾಮ್ ಕುರಿತಂತೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೂತ್ ಕಾಂಗ್ರೆಸ್ 21ನೇ ತಾರೀಕಿಗೆ ಕೂಡ ಒಂದು ಪ್ರತಿನಿಧಿ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಅದರ ಒಂದು ಪೂರ್ವಭಾವಿ ಸಭೆ ನಡೆಸಿದ ರಾಜ್ಯ ಯೂತ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರ ವಿರುದ್ಧವಾಗಿ ಏನು ಯೂತ್ ಕಾಂಗ್ರೆಸ್ ನ ಉಪಾಧ್ಯಕ್ಷ ಆಗಿರ್ತಕ್ಕಂಥ ದೀಪಿಕಾ ರೆಡ್ಡಿ ಬೆಂಬಲಿಗರು ಮತ್ತು ಮಂಜುನಾಥ್ ಅವರ ಒಂದು ಬೆಂಬಲಿಗರ ನಡುವೆ ಕೂಡ ಒಂದಿಷ್ಟು ಮಾತಿನ ಚಕಮಕಿ ನಡೆದು ಒಂದು ಕೈ ಮಿಲಾಯಿಸುವಂತಕ್ಕೂ ಕೂಡ ಒಂದು ಗಲಾಟೆ ಕೂಡ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಟಿಸ್ ಕೊಡದೆ ಏಕಾಏಕಿಯಾಗಿ ಯಾಕೆ ನೀವು ಅಮಾನತ್ ಮಾಡಿದ್ರಿ ಅನ್ನುವಂತಹ ಕೂಡ ಸಾಕಷ್ಟು ಒಂದ್ ಕಡೆ ತೀವ್ರ ಮಾತಿನ ಚಕಮಕಿ ಕೂಡ ನಡೆದಿರ್ತಕ್ಕಂಥದ್ದು. ದೀಪಾ, ಎಸ್ ಬಸವರಾಜ್, ನಾವು ಗಮನಿಸಿದಾಗ ಈಗ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಅಟ್ಲೀಸ್ಟ್ ಆ ಸಭೆಯನ್ನ ಶಾಂತಿಯುತವಾಗಿ ಸಭೆ ಮಾಡಬೇಕಾಗಿತ್ತು. ಅದರ ನಡುವೆ ಈ ರೀತಿಯಾಗಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ಬಿಟ್ಟಿದಾರಲ್ಲ, ಇದು ನಿಜಕ್ಕೂ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ ಹೆಂಗೆ? ಖಂಡಿತ ದೀಪಾ, ಒಂದು ಕಡೆ ಇದನ್ನ ಕಾಂಗ್ರೆಸ್ನ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಬಹುದಾಗಿತ್ತು. ಆದ್ರೆ ಎಲ್ಲೊಂದು ಕಡೆ ಒಂದಿಷ್ಟು ಮುಖ್ಯ ಬರದಲ್ಲಿ ಏಕಾಏಕಿಯಾಗಿ ಒಂದಿಷ್ಟು ಕೈ ಮಿಲಾಯಿಸುವಂತದ್ದು ಕೂಡ ಗಲಾಟೆ ನಡೆದು ಒಂದಿಷ್ಟು ಹೈ ಡ್ರಾಮಾ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ದೀಪಾ, ಎಸ್ ಬಸವರಾಜ್, ತಾಗಿ ತಮ್ಮ ಮಾಹಿತಿಗಾಗಿ. ಪಕ್ಷ ಡಿಸಿಪ್ಲಿನ್ ಹಾಳಾಗುತ್ತೆ. ಮೀಟಿಂಗ್ ಆದ್ಮೇಲೆ ನಿಮ್ಗೆ ಹೇಗಾದ್ರು ಇಟ್ಕೊಳ್ಳಿ. ನಮ್ಮ ಪಕ್ಷ ಡಿಸಿಪ್ಲಿನ್ ಹಾಳಾಗುತ್ತೆ. ಅಲ್ಲಿ ಮಾಡ್ತಾ ಇಲ್ಲೇನಾ? ಅಲ್ಲಿ ಮಾಡ್ತಾ ಇಲ್ಲ. ನಮ್ಮ ಪಕ್ಷ ಡಿಸಿಪ್ಲಿನ್ ಹಾಳಾಗುತ್ತೆ ಹೇಳ್ರಿ ಬ್ರದರ್, ನಮ್ಮ ಪಕ್ಷ ಡಿಸಿಪ್ಲಿನ್ ಹಾಳಾಗುತ್ತೆ, ನಮ್ಮ ಪಕ್ಷ ಡಿಸಿಪ್ಲಿನ್ ಹಾಳಾಗುತ್ತೆ. ಮೀಟಿಂಗ್ ಆದ್ಮೇಲೆ ನಿಮ್ಗೆ ಹೇಗಾದ್ರು ಇಟ್ಕೊಳ್ಳಿ.